ತಾಯಿಗೆ ಅಂತಿಮ ನಮನವನ್ನ ಸಲ್ಲಿಸಕ್ ಬಂದಿದ್ದೇನೆ. ಜನಸಾಗರ ಬಂದ ಜನ, ಅನ್ನಪೂರ್ಣೇಶ್ವರಿಯ ಪುಣ್ಯದ ಫಲ ಇವತ್ತು ಈ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಆ ಕುಟುಂಬಕ್ಕೆ ಪ್ರತ್ಯೇಕವಾಗಿ ದೇವೇಗೌಡರಿಗೆ ಭಗವಂತ ಆರೋಗ್ಯ ಕೊಡಲಿ, ಅವ್ರ ಮಕ್ಕಳಿಗೆ ದುಃಖ ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಡಲಿ, ಮುಂದಿನ ರಾಜ್ಯಕ್ಕೆ ಮಾರ್ಗದರ್ಶನ ಅವರಾಗಲಿ. ಇದೇ ನನ್ನ ಅಂತಿಮ ನಮನಗಳು. 50 ವರ್ಷ ಒಳನರಸೀಪುರ ಮನೆ, ಬಸವನಗುಡಿ ಮನೆ, ಮುಖ್ಯಮಂತ್ರಿ ಮನೆ, ಪ್ರಧಾನಮಂತ್ರಿ ಮನೆ, ಆ ತಾಯಿ ಕೈಯಲ್ಲಿ ಉಣ್ಲಾರ್ದೇ ಇರೋಷ್ಟು ದಿನ ಇಲ್ಲ. ಅನ್ನವನ್ನ ಬಳಸ್ತಾ ಇದ್ಲು ತಾಯಿ. ಆ ತಾಯಿ ಹಾಕಿರೋ ಅನ್ನಕ್ಕೆ ಇವತ್ತಿನ ದಿವಸ ಆ ಪ್ರತಿ ಉಪಕಾರ ತೀರ್ಸೋಣ ಅಂತ ಹೇಳಿ ಬಂದಿದ್ದೀನಿ.